ನಮ್ಮ ಆಪ್ತ ಮಿತ್ರ ದೊಡ್ಡಬಳ್ಳಾಪುರ ಚೌಡರಾಜ್ ಒಬ್ಬರಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಗುರುಗಳೇ, ಮುಷ್ಟಿ ಥರ ಮುಕ್ಕೋಟಿ ಕನ್ನಡಿಗರಿದ್ರು, 5 ಕೋಟಿ ಕನ್ನಡಿಗರಿದ್ರು. ಆ ಕನ್ನಡ ನಾಡು ಸಮೃದ್ಧಿಯಾಗಿತ್ತು. 7 ಕೋಟಿ ಕನ್ನಡಿಗರಾಗಿ ಷಂಡ್ರು ಬಂದು 2 ಕೋಟಿ ಜನ ಸೇರಿಕೊಂಡು ನಿತ್ಯ ಕನ್ನಡ ಕಟ್ಟುವ ಕೆಲಸ ಅಂತ ಹೇಳ್ತಾ ಇದ್ದೀಯಾ. ಧನ್ಯವಾದಗಳು ಚೌಡರಾಜ್ ಅವರೇ, ನಿಮ್ಮ ಮಾತು ಸತ್ಯ. ಮುಷ್ಟಿ ಥರ ಮುಕ್ಕೋಟಿ ಕನ್ನಡಿಗರಿದ್ದಾಗ ನಾವು ನೆಮ್ಮದಿಯಾಗಿದ್ವಿ. 7 ಕೋಟಿ ಕನ್ನಡಿಗರು ಅಂತ ಎದೆತಟ್ಟು ಹೇಳ್ಕೊಳ್ತೀವಿ. ಆ 7 ಕೋಟಿಯಲ್ಲಿ 2 ಕೋಟಿ ಷಂಡ್ರು ಬಂದೇ, ಪರಭಾಷಿಕರು ಬಂದು ಹೊರ ರಾಜ್ಯಗಳಿಂದ ಕೆಲ ಷಂಡ್ರು ಬಂದು, ಕೆಲವರು, ಎಲ್ಲರೂ ಅಲ್ಲ, ಆ 2 ಕೋಟಿ ಷಂಡ್ರು ಬಂದೇ ನಮಗೆ ನಿತ್ಯ ಕನ್ನಡ ಕಟ್ಟುವ ಕೆಲಸ ಆಗ್ತಾ ಇದೆ. ಕನ್ನಡ ತಾಯಿನ ದ್ರೋಹ ಮಾಡ್ತಾ ಇರೋದೇ 2 ಕೋಟಿ ನಿತ್ಯ ಷಂಡ್ರಿಗೆ ಧಿಕ್ಕಾರ ಹೇಳ್ತಾ ಇದ್ದೀವಿ. ಕೆಲವರಿಗೆ ಏನ ಇವಳು ಅಂತ ಹೇಳ್ತಾ ಇದ್ದಾರೆ, ಅದರ ಪದವಿಗೆ ಮರೆ ಕೊಡ್ತಾನೆ. ಈಕೆನ ಒದ್ದು ಹೊರಗೆ ಹಾಕಬೇಕು. ನಾನು ಕನ್ನಡನೇ ಮಾತಾಡೋಲ್ಲ, ಇದು ಇಂಡಿಯಾ ಭಾರತ ಅಂತ ಹೇಳ್ತಾಳೆ. ಏ ಗುಬಾಲ್, ಇಂಡಿಯಾದಲ್ಲಿ, ಭಾರತದಲ್ಲಿ ಕರ್ನಾಟಕ ಇರೋದು, ಕರ್ನಾಟಕ ಜೀವನ ಕೊಟ್ಟಿರೋದು. ಇಲ್ಲಿ ನೀನು ಇಷ್ಟು ದಿನ ಅಂತಿದೆ RBI ರೂಲ್ಸ್ ಪ್ರಕಾರ 3 ತಿಂಗಳೊಳಗಡೆ ಈ ಭಾಷೆಗೆ ಹೊಂದ್ಕೊಂಡು ಈ ಜನಕ್ಕೆ ಹೋದ್ರೇನೆ ನಿನ್ನ ಡ್ಯೂಟಿ. ಭಾರತೀಯರೇ, ಭಾರತದಲ್ಲಿ ಒಂದು ಅಂಗ ಇದೆ ಕರ್ನಾಟಕ, ತಿಳ್ಕೊ. ನೋಡಿದ್ರಲ್ಲ. ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರಾ? ಯಾಕೆ ಕನ್ನಡ ಮಾತಾಡ್ಬೇಕಾ? RBI ರೂಲ್ ಮೇಡಮ್. ನೀವು ನೋಡಿ, ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇದೆ ನೋಡಿ ಮೇಡಮ್, ನಿಮ್ಮ ಹತ್ರ ಇದೆ. ಆಯ್ತು ಮೇಡಮ್, ಮಾಡಿ, ದಯವಿಟ್ಟು ಮಾಡಿ, ದಯವಿಟ್ಟು ಇರಿ ಮೇಡಮ್, ಮೇಡಮ್ ಕನ್ನಡ. ಹೌದು ಮೇಡಮ್, ಕನ್ನಡ ಮಾತಾಡಿ 100%. ಮೇಡಮ್ RBI ರೂಲ್ ನೀವು ತೋರಿಸಿ, ನೀವೇ ತೋರಿಸಿ ಮೇಡಮ್, ನಿಮ್ಮ ಹತ್ರ ಇದೆ. ನೀವು ಕನ್ನಡ ಮಾತಾಡಲ್ವಾ? ಮಾತಾಡೋದೇ ಇಲ್ಲ ಅಷ್ಟೇ. ನೀವು ಕನ್ನಡ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡಲ್ಲ? ಯಾಕೆ ಮಾತಾಡೋದಿಲ್ಲ? ಯಾಕೆ? ಇದು ಕರ್ನಾಟಕ ಮೇಡಮ್. ಒಂದು ನಿಮಿಷ ರಾಮ, ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಒಬ್ಬೋಡ ಕೇರಳದವನು ತೆಲುಗುನು ಮಲಯಾಳಿ ಮಾತಾಡಿ ಅಂತ ಹೇಳ್ತಾನಂತೆ ಸ್ಕೂಲಲ್ಲಿ ಮಕ್ಕಳಿಗೆ. ಮತ್ತೆ ಅವನಿಗೊಂದು ಅಕ್ಷರನೂ ಕನ್ನಡ ಬರೋಲ್ಲ. 18 ವರ್ಷದಿಂದ ಇಲ್ಲಿ ಶಾಲೆ ಉಟ್ಕೊಂಡಿದ್ದಾನೆ. ನಿಮ್ಮ ಮನೆ ಹಾಳಾಗ. ಈ ಬೋರ್ಡನ್ಗೆ ನನ್ನ ಪರ್ಮಿಷನ್ ಇಲ್ದು ಯಾಕೆ ಒಳಗಡೆ ಬಂದ, ಯಾಕೆ ವಿಡಿಯೋ ಮಾಡ್ತಾ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಪರ್ಮಿಷನ್ ಇಲ್ದಿರ, ನಮ್ಮ ಭಾಷೆ ಬರ್ತೀರ, ನಮ್ಮ ಸಂಸ್ಕೃತಿ ಗೊತ್ತಿರ, ಎಲ್ಲ ಸಂಪನ್ಮೂಲಗಳು ಉಳಿಸ್ಕೊಂಡು ಇಲ್ಲಿ ಯಾಕೋ ಶಾಲೆ ತೆರೆದಿದ್ದೀಯಾ ನಮ್ಮ ಮಕ್ಕಳನ್ನ ಹಾಳು ಮಾಡೋಕ್ಕೆ? ನೋಡಿದ್ರೆ ಸ್ಕೂಲ್ ಓಪನ್ ಮಾಡಿದ್ದೀರಾ, ಎಷ್ಟು ಫೀಸು ಕನ್ನಡದಲ್ಲಿ ಹೇಳಿ ಸರ್. ಫೀಸ್ ಕನ್ನಡ ಹೇಳಿ ಸರ್. ಕರ್ನಾಟಕದ ಕನ್ನಡ ಸ್ಕೂಲ್ ಹೇಳ್ಕೊಡ್ತಾರೆ. ನೀವು ಕರ್ನಾಟಕದಲ್ಲಿ ಇದ್ದೀರಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡ ಮೈನ್. ಇಲ್ಲಿ ಲೋಕಲ್ ಇರೋದು ಕನ್ನಡ ಮಾತಾಡ್ಬೇಕು, ಇಂಗ್ಲಿಷ್ ಹೇಳ್ಕೊಡು ಮಕ್ಕಳಿಗೆ ಸರ್. ಒಂದ್ ನಿಮಿಷ ಬಿಡಿ. ನೀವು ಕನ್ನಡ ಇಂಗ್ಲಿಷ್ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡಿ. ನೀವು ಇಂಗ್ಲಿಷಲ್ಲೇ ನೀವು ಮಾಟ ಮಾಡಿ ಸಂತೋಷ. ನಿಮ್ದೇ ಇಂಗ್ಲಿಷ್ ಸ್ಕೂಲ್, ಓಕೆ, ಒಪ್ಕೊಂಡ್ಬಿಡೋಣ. ನೀವು ಕನ್ನಡ ಮಾತಾಡಬೇಕು, ಲೋಕಲ್ ಲ್ಯಾಂಗ್ವೇಜ್. ಈಗ ನನ್ನ ಮಗು ಸ್ಕೂಲ್ ಬಂದಿದೆ ಸರ್, ನನ್ನ ಮಗುಗೆ, ನನಗೆ ಕನ್ನಡ ಬರೋಲ್ಲ, ನನ್ನ ಮಗು ಇಂಗ್ಲಿಷಲ್ಲಿ ಮಾತಾಡುತ್ತೆ. ನಾನು ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜೇ ಬರೋದಿಲ್ಲ. ನಾನೇನ್ ಮಾಡ್ಲಿ ಸರ್? ಇವನು ಶಿಕ್ಷೆ ಏನಪ್ಪ ಅಂದ್ರೆ, ತಾತ್ಕಾಲಿಕವಾಗಿ ಇವನು ಹೋಟ್ಲನ್ನು ಮುಚ್ಚಿಬಿಟ್ಟಿದೆ ಅಂತೆ ಗೌರ್ಮೆಂಟ್. ಅವನು ಕನ್ನಡಿಗನ ಅವಾಚ್ಯ ಶಬ್ದಗಳಿಂದ ಮಾಡಿರೋ ಬ್ಲಾಸ್ಟ್ ಮಾಡೋ ಹೋಟ್ಲನ್ನ ಎತ್ತಾರೇನೋ, ಅವನು ಎತ್ಕೊಂಡು ಒಳಗಡೆ ಆಗ್ತಾನಂದ್ರೆ ತಾತ್ಕಾಲಿಕವಾಗಿ ಹೋಟ್ಲಿಗೆ ಬೀಗ ಹಾಕಿದ್ದಾರಂತೆ. ಆತ್ಮೀಯ ಕನ್ನಡ ಬಂಧುಗಳೇ, ಮುಂಗಾರು ಬೇಗ ಪ್ರಾರಂಭವಾಗಿದೆ. ಎಲ್ಲಿ ನೋಡು ಮಳೆ ಮಳೆ. ನನ್ನ ಮುಖದಲ್ಲಿ ಕಳೆ ಕಳೆ ಕಳೆ. ಯಾಕಪ್ಪ ಅಂದರೆ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ನೀರಿನ ಸಂಪರ್ಕ ಇಲ್ಲದೆ ಅಂತರ್ಜಲ ಕುಸಿದು 1000-1500ವರೆಗೂ ಕೊಳವೆ ಬಾವಿಯಲ್ಲಿ ಹರಿದ್ರೂ ನೀರು ಬರ್ತಾ ಇರಲಿಲ್ಲ. ಆದರೆ ಪುಷ್ಟಿಯಾಗಿ ಸಾರಿ ಉಗಾದಿ ಮುಗಿದ ತಕ್ಷಣ, ಹೊಸ ವರ್ಷ ಪ್ರಾರಂಭ ತಕ್ಷಣ ಮಳೆ ಮಳೆ ಮಳೆ. ಇಡೀ ದೇಶಕ್ಕೆ ಹಣ್ಣು ಹಂಪಲು ಹಾಲು ತರಕಾರಿ ಕೊಡ್ತಕ್ಕಂಥ ಸುಹೃದಿ ರೈತ ವರ್ಗವನ್ನು ಹೊಂದಿರತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಮಂದಹಾಸ ಮೂಡಿದೆ. ಆದರೆ ಪರಭಾಷಿಕರೇ ತುಂಬಿರ್ತಕ್ಕಂಥ 70% ಪರಭಾಷಿಕರು ತುಂಬಿರ್ತಕ್ಕಂಥ ಬೆಂಗಳೂರಲ್ಲಿ ಬಾಯ್ ಬಡ್ಕೊಳ್ತಾ ಇದ್ದಾರೆ ಹೆಂಗಸರು ಮಕ್ಕಳು ಎಲ್ಲ ಪರಭಾಷಿಕರು. ನೆನ್ನೆ ಒಬ್ಬ ಅಮ್ಮ ನಮ್ಮ ಸಂಕೀರ್ಣದಲ್ಲಿ 220 ಮನೆ ಇದೆ, ಈಚೆ ಬರೋಕ್ಕಾಗ್ತಾ ಇಲ್ಲ.
ಯಾರಾದರೂ ಬಂದು ಕಾಪಾಡಪ್ಪ ಅಂತ ಬಾಯ್ ಪಡ್ಕೊಳ್ತಾ ಇದ್ದಾರೆ. ನನ್ನ ನಗುವು ಖುಷಿ. ಯಾಕಪ್ಪ ಅಂದರೆ ಅದೇ ಸಂಕೀರ್ಣದ ಹತ್ರ ಕನ್ನಡ ಧ್ವಜ ಹಾಕೋಕೆ ಹೋದರೆ ಇಲ್ಲೆಲ್ಲ ನಾವು ಬೇರೆ ರಾಜ್ಯದವ್ರು ಇರೋದು, ಇಲ್ಲಿ ಕನ್ನಡದ ನಾಮಫಲಕನೂ ಕನ್ನಡದ ಧ್ವಜ ಹಾಕಬಾರ್ದು ಅಂತೇಳ್ಬಿಟ್ಟು ಆ ಸಂಕೀರ್ಣದವರೆಲ್ಲ ಗಲಾಟೆಗೆ ಬಂದರು. ಆವತ್ತು ಒಬ್ಬ ಕನ್ನಡಿಗ ಬಂದಿಲ್ಲ ಪಾಪ. ಯಾರೋ ಒಬ್ಬರು ಬರೆಯೋಕೆ ಹೋಗಿದ್ರು, ಯಾರೋ ಕವಿಗಳ ಹೆಸರು, ಅವರನ್ನು ಹೊರಗಾಕಿದ್ರು. ನಾಡು ನುಡಿ ಜಲ ನೆಲ ಭಾಷೆಗೆ ಧಕ್ಕೆ ಬಂದಾಗ ನಮ್ಮ ಬೆನ್ನು ತಟ್ಟಿ ನಾವು ಈ ಮಣ್ಣಲ್ಲಿದ್ದೀವಿ, ನೀರು ಕುಡಿತಾ ಇದ್ದೀವಿ, ನಾವು ನಿಮ್ಮ ಕನ್ನಡಿಗರು, ಹೊರ ಭಾಷೆ ಕನ್ನಡಿಗರು ನಾವು ಇಲ್ಲಿರ್ತಕ್ಕಂಥವ್ರು ಅಂತ ಒಂದು ಮಾತು ಹೇಳಿದ್ದಿದ್ರೆ ಇವತ್ತು ಆ ನೀರು ನಿಂತಿದ್ದಕ್ಕೆ ಅಧಿಕಾರಿ ವರ್ಗನ ಕಾರಣ ಅಲ್ಲ, ಅವ್ನು ಗಲ್ಪಟ್ಟಿ ಹಿಡ್ಕೊಂಡು ಬಂದು ನೀರು ಖಾಲಿ ಮಾಡಿಸ್ತಾ ಇದ್ರು ಈ ವೀರ ಕನ್ನಡಿಗರು. ಆದರೆ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ನಿಮ್ಮ ಮನೆ ಹಾಳಾಗ ಅವನ್ಯಾರೋ ಹೋಟ್ಲಲ್ಲಿ ಕನ್ನಡದವನು ಕೆಟ್ಟದಾಗ ಆಗ್ತಾನೆ, ಅದನ್ನು ನೋಡಿಬಿಟ್ಟು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ನಡ್ತಾನೆ. ನೋಡಿ ಇಲ್ಲಿ ಏನು ಲೈಟ್ ಬರ್ತಾ ಇದೆ ಕನ್ನಡಿಗರ ಬಗ್ಗೆ ಅಂತ. ನೀನೇನು ನಾಮರ್ದ ಅಲ್ವಾ? ನೀನೇನು ಕನ್ನಡಿಗನಲ್ವಾ? ನೀನು ಅವನನ್ನು ಬೂಟ್ ತಗೊಂಡು ಅದನ್ನು ಒಡೆದು ಅವನ ಬೂಟಲ್ಲಿ ಹಾಕಿದ್ದಿದ್ರೆ ನಾನೇ ಕೈಯ ಬರಬೇಕು? ಕನ್ನಡಿಗರೆಲ್ಲಿದ್ದೀರಾ? ಏನು ನಮ್ಮನ್ನೇ ನೀವೇನು ಕೊಂಡ್ಕೊಂಡಿದ್ದೀರಾ? ದತ್ತಕ್ಕೆ ತೊಗೊಂಡಿದ್ದೀರಾ? ಗಿರ್ವಿ ಇಟ್ಕೊಂಡಿದ್ದೀರಾ? ಜಲ ನೆಲ ಭಾಷೆ ಎಲ್ಲ ಉಪಯೋಗಿಸೋರು ನೀವು ಬಂದು ಹೋರಾಟ ಮಾಡೋರು, ಹೆಂಡತಿ ಮಕ್ಕಳನ್ನೂ ಬಿಟ್ಟು ಜೋಬಿಂದ ಕಾಚಿ ಕಚ್ಕೊಂಡು ಪೊಲೀಸವ್ರ ಹತ್ರ ಉಗಿಸ್ಕೊಂಡು ಕೈ ಕಟ್ಕೊಳ್ಳೋರಿ ನಾವು. ಅವನು ಹೋಟ್ಲವನು ಕನ್ನಡಿಗರನ್ನು ಕೆಟ್ಟದಾಗಿ ಬೈದ, ಅದಕ್ಕೂ ಕನ್ನಡಿಗರೇ ಬರಬೇಕು. ಅವನು ಯಾರೋ ಗಾಯಕ ಉಗ್ರಗಾಮಿಗಳು ಅಂದ, ಆವತ್ತು ಕನ್ನಡಿಗರೇ ಬರಬೇಕು. ಇನ್ನೊಬ್ಬ ಇನ್ ಕಮಾಂಡೋ ಯಾರೋ ಅವನು ಮಿಲಿಟ್ರಿ ಅವನು ಬಂದು ಒಬ್ಬನ ಕನ್ನಡಿಗನನ್ನು ಹೊಡೆದು ಬಿಟ್ಟು ನಾನು ಹಿಂದಿಯವನು ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ದ, ಆವಾಗಲೂ ಕನ್ನಡಿಗರೇ ಬರಬೇಕು. ಇವತ್ತು ಒಮ್ಮೆ ನೋಡಿ